ಫ್ರೆಂಡ್ಸ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ವ್ಲಾಗ್. ಲಾಸ್ಟ್ ಮಿನಿ ವ್ಲಾಗಲ್ಲಿ ನಮ್ಮ ಫ್ರೆಂಡ್ ಮನೆ ಗೃಹ ಪ್ರವೇಶದ ವ್ಲಾಗ್ ಅಪ್ಲೋಡ್ ಮಾಡಿದ್ದೆ. ಅದರ ಕಂಟಿನ್ಯೂಷನ್ ವ್ಲಾಗ್ ಇದಾಗಿರುತ್ತೆ. ಅವ್ರ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಕಾಸ್ಕೋಗೆ ಹೋದ್ವಿ. ಸ್ವಲ್ಪ ಗ್ರಾಸರಿ ಶಾಪಿಂಗ್ ಇತ್ತು. ಗ್ರಾಸರಿ ಶಾಪಿಂಗ್ ಮಾಡೋದ್ರ ಜೊತೆಗೆ ಇದು ಒಂದು ಸ್ಟೋನ್ ವೇರ್ ಸೆಟ್ ಹೊಸದಾಗಿ ಬಂದಿತ್ತು. ಸೊ ಅದು ಕೂಡ ತುಂಬಾ ಇಷ್ಟ ಆಗಿ ತೊಗೊಂಡು ಬಂದೆ. ಡಿಫ್ರೆಂಟ್ ಕಲರ್ಸ್ ಇದೆ. ಸೊ ಒಂದು 5 ಕಲರ್ ಚೆನ್ನಾಗಿತ್ತು, ಇನ್ನೂ ಒಂದು 5 ಕಲರ್ ಓಕೆ ಅನ್ನೋ ಥರ ಇತ್ತು. ಬಟ್ ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು ತಂದೆ. ಇದರ ಬೆಲೆ ಬಂದು $10 ಇತ್ತು. ಸೊ $10ಗೆ ಇದು ವರ್ತ್ ಅನಿಸ್ತು, ಹಾಗಾಗಿ ತೊಗೊಂಡು ಬಂದೆ. ಮಕ್ಳಿಗೆ ಯಾವಾಗಲೂ ಐಸ್ ಕ್ರೀಮ್ನ ಒಂದೇ ಕಪ್ಪಲ್ಲಿ ಕೊಡ್ತಾ ಇದ್ರೆ ಬೋರ್ ಅಂತಿರ್ತಾರೆ. ಸೊ ಸ್ವಲ್ಪ ಚೇಂಜ್ ಮಾಡಿ ಕೊಟ್ಟರೆ ಇಷ್ಟಪಡ್ತಾರೆ ಅನ್ನೋದಕ್ಕೋಸ್ಕರ ತೊಗೊಂಡು ಬಂದಿದ್ದಾಯಿತು. ಇನ್ನು ಅವತ್ತಿನ ಸಾಯಂಕಾಲ ಫ್ರೆಂಡ್ ಟ್ರೀಟ್ ಕೊಡಿಸ್ತೀನಿ ಮನೆ ತೊಗೊಂಡಿರೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲನೂ ಇಂಡಿಯನ್ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋದ್ರು. ನಾವಿವತ್ತು ಬಂದಿರೋದು ಕುಪ್ಪನಾಸ್ಗೆ. ನಾವು ಯೂಶಲಿ ಇರ್ವಿಂಗಲ್ಲಿರೋ ಬ್ರಾಂಚ್ಗೆ ಹೋಗ್ತಾ ಇದ್ವಿ, ಚೆನ್ನಾಗಿರ್ತಿತ್ತು. ಬಟ್ ಪ್ಲೇನೋಗಿ ಬಂದ್ವಿ ಈ ಸಾರಿ, ಅಷ್ಟು ಚೆನ್ನಾಗಿರಲಿಲ್ಲ. ಓಕೆ ಬಿರಿಯಾನಿ ಅಲ್ಲ, ಫ್ರೆಂಡ್ ವೆಜಿಟೇರಿಯನ್ಸ್, ಅವ್ರು ವೆಜ್ ತೊಗೊಂಡ್ರು, ನಾವೆಲ್ಲ ನಾನ್ ವೆಜ್ ತೊಗೊಂಡ್ವಿ. ಊಟ ಅಷ್ಟಕ್ಕಷ್ಟೇ ಇದ್ದಿದ್ದರಿಂದ ಮ್ಯಾಂಗೋ ಲಸ್ಸಿ ಜೊತೆ ಈ ಊಟನ ಎಂಡ್ ಮಾಡಿಬಿಟ್ಟು ಮನೆ ಕಡೆಗೆ ಹೊರಡ್ತಾ ಇದ್ದೀವಿ. ಈ ಊಟ ತಿನ್ನೋದಕ್ಕೆ ನಾವು ನೋಡ್ತಾ ಇರ್ಬೋದು 33 ಮೈಲ್ಸ್ ಅಷ್ಟು ದೂರ ಬಂದಿದ್ದೀವಿ, ಆಲ್ಮೋಸ್ಟ್ 55 ಕಿಲೋಮೀಟರ್ಸ್. ಸೊ ಇಲ್ಲಿ ಎಲ್ಲೇ ಹೋಗಬೇಕು ಅಂದರೂ ಫ್ರೆಂಡ್ ಮನೆಗೆ ಅಥವಾ ಯಾವುದೋ ರೆಸ್ಟೋರೆಂಟ್ಗೆ ಹೋಗಬೇಕು ಅಂದರೆ ಇಷ್ಟು ದೂರ ಆಗುತ್ತೆ. ಸೊ ಹಾಗೆ ಬರ್ತಾ ದಾರಿಲಿ ಕ್ರಿಸ್ಮಸ್ ಲೈಟಿಂಗ್ಸ್ ಎಲ್ಲ ನೋಡ್ಬಿಟ್ಟು ಮನೆ ಕಡೆಗೆ ಬಂದ್ವಿ. ಹೋಟೆಲಲ್ಲಿ ತಿಂದಿದ್ದು ನಾನ್ ವೆಜ್ ಊಟ ಅಷ್ಟು ಇಷ್ಟ ಆಗಿರಲಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ದಿನ ಮಟನ್ ಗ್ರೇವಿ ಮಾಡಿಬಿಟ್ಟು ಬಿಸಿ ಬಿಸಿ ಅನ್ನದ ಜೊತೆ ಊಟ ಮಾಡಿದ್ವಿ. ತುಂಬಾ ಚೆನ್ನಾಗಿ ಬಂದಿತ್ತು. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.